ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತವ್ರ ಮನೆ ಬರೀ ನನ್ನ ಮನ್ಸಲ್ಲಿ ಮಾತ್ರ ಅಲ್ಲ, ನನ್ನ ಹೃದಯದಲ್ಲಿ, ನನ್ನ ಉಸಿರಲ್ಲೇ ಬರ್ತೋಗ್ಬಿಟ್ಟಿದೆ. ಅಂಥದ್ರಲ್ಲಿ ನಾನು ತವ್ರ ಮನೆನ ಮರೆಯೋಕ್ಕಾಗತ್ತಾ? ಆದರೆ ನನಗೊಂದು ಸಂಕಲ್ಪ ಇದೆ. ಆ ಸಂಕಲ್ಪ ಪೂರ್ತಿ ಆಗ್ತಿದ್ದ ಹಾಗೆ ನಾನು ಇಲ್ಲಿ ಬಂದು ಇದ್ದು ಹೋಗ್ತೀನಿ. ನಾನು ನಿನ್ನನ್ನು ಮಗಳು ಅಂತ ಒಪ್ಕೊಳ್ಳೋವರೆಗೂ ನೀನು ಸಂತೋಷವಾಗಿ ಸಂಪೂರ್ಣವಾದ ಮನಸ್ಸಿಂದ ನಿನ್ನ ಗಂಡನ ಜೊತೆಗೆ ಈ ಮನೆಗೆ ಬರ್ತಿಲ್ಲ ಅಂತ ನನಗೆ ಗೊತ್ತಮ್ಮ. ಆದರೆ ಏನು ಮಾಡಲಿ ಶ್ರಾವಣಿ, ನಿನ್ನ ಬಗ್ಗೆ ನನಗೆ ಪ್ರೀತಿ ಇದ್ದರೂ ನನ್ನ ಮನಸ್ಸು ಆ ಸತ್ಯದ ಕಡೆನೇ ವಾಲ್ತಾ ಇದೆ. ನಿನ್ನನ್ನು ನಾನು ಮಗಳು ಅಂತ ಒಪ್ಕೊಳ್ಳೋಕ್ಕಾಗ್ತಿಲ್ಲಮ್ಮ. ನನ್ನ ಕ್ಷಮಿಸ್ಬಿಡು. ಯೋಚನೆ ಮಾಡಬೇಡ ಮಗಳೇ, ನಿನ್ನ ಸಂಕಲ್ಪ ಏನು ಅಂತ ನನಗೆ ಗೊತ್ತು. ನಿನ್ನ ತಂದೆ ನಿನ್ನನ್ನು ಮಗಳು ಅಂತ ಒಪ್ಕೊಳ್ತಾರೆ. ಸತ್ಯದ ಮುಖವಾಡ ಹಾಕೊಂಡಿರೋ ಸುಳ್ಳಿನ ಬಣ್ಣ ಆದಷ್ಟು ಬೇಗ ಬಯಲಾಗತ್ತೆ. ಅವ್ರ ಪ್ರೀತಿ ನಿನಗೆ ಸಿಗತ್ತೆ. ತಂದೆ ತಾಯಿ ಮಡ್ಲಲ್ಲಿ ನೀನು ಮತ್ತೆ ಮಗು ಆಗ್ತೀಯ. ಇದು ನಾನು ನಿನಗೆ ಕೊಡ್ತಿರೋ ಮಾತು. ತವ್ರ ಮನೆ ಅಂದರೆ ನಿಂಗೆಷ್ಟು ಪ್ರೀತಿ ಅಂತ ಗೊತ್ತು ಶ್ರಾವಣಿ. ಆದರೂ ನಿನಗಿದು ತಾಯಿಲ್ಲ ತವರು. ಆ ನೋವಂತೂ ನಿನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತಲ್ವಾ? ಹಾಗೆ ಯಾಕೆ ಹೇಳ್ತೀರಾ ಚಿಕ್ಕಮ್ಮ? ನನ್ಗೀಗ್ಲೂ ಈ ಮನೆಯಲ್ಲಿ ನನ್ನ ತಾಯಿ ಇಲ್ಲ ಅಂತ ಅನ್ನಿಸ್ತಾನೆ ಇಲ್ಲ. ಈ ಕ್ಷಣಕ್ಕೂ ಈ ಮನೆಯಲ್ಲಿ ನನಗೇನೋ ಒಂಥರ ಸೆಳ್ತ. ನಿಮ್ ಎಲ್ರ ಪ್ರೀತಿ ಜೊತೆಗೆ ನನ್ನ ತಾಯಿ ಪ್ರೀತಿನೂ ಸಿಗುತ್ತೇನೋ ಅನ್ನೋ ಕಾತ್ರ. ಹಾಗಿರೋವಾಗ ನನಗೆ ನನ್ನ ತವ್ರ ಮನೆ ಯಾವತ್ತೂ ಹಾಗನ್ಸಲ್ಲ. ಸರಿ, ನಾವು ಹೋಗಿ ಬರ್ತೀವಿ. ಶ್ರಾವಣಿ, ಆಗಾಗ ಇಲ್ಲಿಗೆ ಬರ್ತಿರು. ನೀನ್ ಇಲ್ಲಿ ಬಂದ್ರೇನೆ ಈ ಮನೆಗೆ ಒಂದ್ ಕಡೆ. ಅನ್ಯಾಯ ಮಾಡಿದವರೆಲ್ಲ ಒಂದಲ್ಲ ಒಂದಿನ ಮೂಲೆ ಗುಂಪಾಗಲೇಬೇಕಮ್ಮ. ಥ್ಯಾಂಕ್ ಯು ಒನ್ಸ್ ಅಗೇನ್ ನಾನು ಕಾಪಾಡಿದ್ದಕ್ಕೆ. ಏನ್ ಬ್ರೋ, ಏನಾದರೂ ಯೋಚನೆ ಮಾಡಿದ್ರಾ? ಯೋಚನೆ ಮಾಡ್ತಿದ್ದೀನಿ. ಆದರೆ ನಾವಿಬ್ರು ಇಷ್ಟೊಂದು ಕ್ಲೋಸ್ ಆಗಿದ್ದೀವಿ, ಮಾತಾಡ್ತಿದ್ದೀವಿ ಅಂತ ಯಾರಿಗೂ ಡೌಟ್ ಬರಬಾರ್ದು. ಖಂಡಿತ ಬರಲ್ಲ ಬಿಡಿ ಬ್ರೋ. ಹೌದು, ನಾನು ನಿಮ್ಮ ಜೊತೆ ಸೇರ್ಕೊಂಡಿದ್ದೀನಿ ಅಂತ ವಿಜಯಾಂಬಿಕಾ ಅವ್ರಿಗೆ ಹೇಳಿದ್ರಾ? ಹೇಳ್ತೀನಿ, ಅದು ಬಿಡು. ಆದರೆ ನಾವಿಬ್ರು ಮುಂದೆ ಮಾತಾಡ್ಬೇಕಾದ್ರೆ ಬರೀ ಸೀಕ್ರೆಟ್ ವರ್ಡಲ್ಲೇ ಮಾತಾಡಬೇಕು. ಈ ಥರ ಬ್ರೋ ಅಂತ ಮಾತಾಡಿದರೆ ಯಾರಿಗೂ ಡೌಟ್ ಬರಲ್ಲ. ಏನಂತೀಯ? ಅದು ನಿಜಾನೇ ಬ್ರೋ. ನಾವಿಬ್ರು ಒಂದಾಗಿದ್ದೀವಿ ಅಂತ ಗೊತ್ತಾದರೆ ಊರಲ್ಲಿರೋರೆಲ್ಲ ದೃಷ್ಟಿ ಹಾಕ್ತಾರೆ, ಎಲ್ರಿಗೂ ಕಣ್ಣು ಕುಕ್ಕುತ್ತೆ ಬ್ರೋ. ಅದಕ್ಕೆ ನಾವಿಬ್ರು ಒಂದಾಗಿರೋ ವಿಷಯನ ಯಾರಿಗೂ ಬಿಟ್ಕೊಡ್ಬಾರ್ದು. ಇನ್ನೇನಿದ್ರು ಪ್ಲಾನ್ ಏನು ಅಂತ ನಾನು ಹೇಳ್ತೀನಿ, ಅದನ್ನ ಕೆಲಸ ಮಾಡಿ ಮುಗಿಸೋದಷ್ಟೇ ನಿನ್ನ ಕೆಲಸ. ಏನಂತೀಯ ಬ್ರೋ? ಫೋನ್ ಇಡ್ಲಾ? ಓಕೆ ಬ್ರೋ, ಹಾಗೆ ಆಗಲಿ. ಬಾಯ್ ಬಾಯ್ ಬ್ರೋ. ಏನು ಬ್ರೋ ಅಂತ ಬಾರಿ ಪ್ಲಾನ್ ಮಾಡ್ತಾ ಇದ್ದೀರಾ? ಲಕ್ಷ ಬರೋ ಪ್ಲಾನ್. ಈ ಸುಬ್ಬು ಎದೆ ಗುಂಡಿಗೆಯಲ್ಲಿದ್ದಾರಲ್ಲ ಪ್ರೀತಿ ಪಾತ್ರರು, ಅವರಿಗೆ ಚುರುಕು ಮುಟ್ಟಿಸಿದ್ರೆ ಈ ಸುಬ್ಬು ಇಲ್ಲಿ ವಿಲವಿಲ ಅಂತ ಒದ್ದಾಡ್ತಾನೆ. ಈಗ ಧನಲಕ್ಷ್ಮಿ ಏನೋ ಇದೇ ಮನೇಲಿದ್ದಾನೆ. ಯಾಕೆಂದ್ರೆ ಅವ್ರಿಗೆ ಅಕ್ಕ ತಂಗಿಯರು, ಅಮ್ಮ ಅಪ್ಪ ಆದರೆ ಪ್ರಾಣ, ಅವ್ರನ್ನ ಒದ್ದಾಡಿಸ್ಬೇಕು. ಈ ಧನಲಕ್ಷ್ಮಿ ಇಲ್ಲಿರೋದ್ರಿಂದ
ಅವಳಿಗೆ ಕಾಟ ಕೊಡೋದೇನು ನಮಗೆ ದೊಡ್ಡದಲ್ಲ, ಆದರೆ ದೂರ ಇರೋದು ಯಾರು ಹೇಳಿ? ವರಲಕ್ಷ್ಮಿ. ಜಾಣ. ವರಲಕ್ಷ್ಮಿನ ವಿಲ ವಿಲ ಅಂತ ಒದ್ದಾಡ್ಸಿದ್ರೆ ಇಲ್ಲಿ ಇವನು ಚುರು 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 ಅಲ್ಲಿ ತೆಂಗಿ ನರಳಾಡ್ತಿದ್ರೆ ಇಲ್ಲ ಅಣ್ಣ ವಿಲವಿಲ ಅಂತ ಒದ್ದಾಡ್ತಿರ್ತಾನೆ. ಕರೆಕ್ಟಾ? ಕರೆಕ್ಟ್. ಆ ವರಲಕ್ಷ್ಮಿ ವಿಲ ವಿಲ ಒದ್ದಾಡಬೇಕು ಅಂದ್ರೆ ಗಂಡ ಹೆಂಡತಿ ಮಧ್ಯೆ ವಿರಸ ಶುರುವಾಗಬೇಕು, ಗಂಡ ಗುಂಡಿ ಆಗಬೇಕು. ಅವರಿಬ್ರು ದೂರ ಆಗಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಅವ್ರ ಸಂಸಾರದಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಆ ಕೆಲಸನ ನೀನೇ ಮಾಡ್ಬೇಕು ಬಾಬಾ. ನೀನ್ ತಲೆನೇ ಕೆಡ್ಸ್ಕೊಬೇಡ, ಅದೆಲ್ಲ ನಾನ್ ನೋಡ್ಕೋತೀನಿ. ನನ್ನ ಟೈಮ್ ಸರಿಯಾಗಿ ಪೇಮೆಂಟ್ ಆಗ್ಬೇಕು, ಅದನ್ನ ನೀನ್ ನೋಡ್ಕೋಬೇಕು. ಡನ್. ಜೈ ಬಳಂಗವಸ್ಯ ಮಹಾಗುರುವಿ. ಸರ್, ಸ್ವೀಟ್. ಜಾನಕಿ ಅವರೇ, ನಿಮ್ಮ ಕೈ ಅಡುಗೆ ನನಗೆ ಅಮೃತ ಅಂತ ಅನ್ಸುತ್ತೆ. ನೋಡಿ, ಸ್ವೀಟು ಸಕ್ಕರೆ ಇಲ್ಲ ಅಂತ ಗೊತ್ತಾಗದೇ ಇಲ್ಲ. ಶ್ರಾವಣಿ ಸುಬ್ರಹ್ಮಣ್ಯಂಗೆ ಈ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಆರೋಗ್ಯಕ್ಕೂ ಏನೂ ಆಗಲ್ಲ. ನಿಮಗೆ ಈ ಸ್ವೀಟ್ ಇಷ್ಟ ಆಗ್ಲಿಲ್ವಾ? ಹೇಳದ್ನಲ್ಲ, ಅಮೃತ ಅಂತ. ಅಮೃತ ಏನು ಪಂಚಾಮೃತ, ನನಗೆ ಪಂಚಪ್ರಾಣ. ಆಹಾ, ಅಣ್ಣನ ಬಾಯಿಂದ ಎಂತೆಂಥ ಮಾತುಗಳು. ಒಂದನ ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕಣ್ಣಂಗೆ. ಅದೆಲ್ಲ ಆಗಲ್ಲ. ಬಾವಂಗ್ ಏನೇ ಬಡಿಸ್ಬೇಕು ಅಂದ್ರು ಜಾನಕಿ ಅವ್ರ ಪರ್ಮಿಷನ್ ಬೇಕು. ಅವ್ರ ಪರ್ಮಿಷನ್ ಇಲ್ದೆ ಬಾವಂಗೆ ಉಪ್ಪು ಹುಳಿ ಸಕ್ಕರೆ ಏನು ಸಿಗಲ್ಲ. ಹಾಗಾದ್ರೆ ಅಣ್ಣನ ಅಕ್ಕರೆ ಸಕ್ಕರೆ ಎಲ್ಲ ಜಾನಕಿಯವರೇ ನೋಡ್ಕೋಬೇಕು ಅಂತ ಆಯ್ತು. ಜಾನಕಿಯವರೇ, ವಿತ್ ಯುವರ್ ಪರ್ಮಿಷನ್ ಅಣ್ಣಂಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕ್ಬೋದಾ? ಬೇಡ ಬೇಡ, ಸಿಹಿ ಆಗ್ಲಿ ಖಾರ ಆಗ್ಲಿ ಎಲ್ಲ ಲಿಮಿಟ್ ಅಲ್ಲೇ ಇರಬೇಕು. ಮಿತಿ ಅನ್ನೋದು ಜೀವನದಲ್ಲೂ ಅಳವಡಿಸ್ಕೊಂಡ್ರೆ ಒಳ್ಳೆಯದು. ನಂಬಿಕೆಗೆ ಮಾತ್ರ ಮಿತಿ ಇರಲೇಬೇಕು. ಮಿತಿ ಇದ್ದರೆ ಹೃದಯಕ್ಕೆ, ಜೀವನಕ್ಕೆ, ಮನಸ್ಸಿಗೆ ಎಲ್ಲದಕ್ಕೂ ಒಳ್ಳೆಯದು. ಬನ್ನಿ ಬನ್ನಿ, ಇವ್ರ ಜೊತೆ ಕುಂತ್ಕೊಂಡು ಊಟ ಮಾಡಿ, ನಾನೇ ಬಡಿಸ್ತೀನಿ. ಸಾವಿತ್ರಿ, ಅವ್ರನ್ನಲ್ಲೇ ನಿಂತ್ಕೊಳಕ್ ಹೇಳು.